ಗಲ್ಫ್ ಯುದ್ಧದ ಕಥೆ ಎಲ್ಲಿಗೆ ಬಂತು ಅಂತ ನೋಡ್ತಾ ಹೋದ್ರೆ ಇನ್ನೊಂದು ವಾರದೊಳಗೆ ಈ ಯುದ್ಧನೇ ಅಂತ್ಯ ಆಗತ್ತಾ? ಇರಾನ್ ವಿರುದ್ಧ ಅಮೆರಿಕ ಸೇನಾ ದಾಳಿಯನ್ನ ನಿಲ್ಲಿಸಿದೆ. ಟ್ರಂಪ್ ಹೇಳ್ತಾ ಇರೋದೇನು, ಒಪ್ಪಂದ ಫೈನಲ್ ಆಗಿದೆ, ದಾಳಿ ನಿಲ್ಲಿಸಿದ್ದೇವೆ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆ ಒಪ್ಪಂದ ಅಂತಿಮ ಆಗಿದೆ. ಈ ವಾರಾಂತ್ಯದಲ್ಲಿ ಒಪ್ಪಂದಕ್ಕೆ ಯುರೋಪ್ನಲ್ಲಿ ಸಹಿ ಬೀಳುತ್ತೆ. ಮಧ್ಯಸ್ಥಿಕೆ ವಹಿಸಿರುವಂತಹ ರಾಷ್ಟ್ರಗಳು ಒಪ್ಪಂದವನ್ನ ಅನುಮೋದಿಸಿವೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ಕೂಡ ಶೀಘ್ರವೇ ಅಧಿಕೃತವಾಗಿ ತೆರೆಯಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಬಿಕ್ಕಟ್ಟು ತಣ್ಣಗಾಗ್ತಾ ಇದ್ದಂತೆ ತೈಲ ಬೆಲೆಗಳು ಕುಸಿದಿವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿತ ಆಗಿದ್ದು, ಬ್ರೆಂಟ್ ಕ್ರೂಡ್ ಬೆಲೆ ಶೇಕಡಾ 1.3ರಷ್ಟು ಇಳಿಕೆಯಾಗಿದೆ. ಟ್ರಂಪ್ ಎಲ್ಲವೂ ತಿಳಿಯಾಗ್ತಾ ಇದೆ ಅಂತ ಘೋಷಣೆ ಮಾಡ್ತಾ ಇರೋ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆಯಾಗಿದೆ. ಇರಾನ್ ಜೊತೆಗತಿನ ಮಾತುಕತೆ ಯಾವ ಹಂತದಲ್ಲಿದೆ, ಸೈನಿಕ ಹಂತಕ್ಕೆ ಬಂದಿದೆ ಅನ್ನೋದನ್ನ ತಿಳಿಸಿದ್ರು. ಒಂದು ವಾರದೊಳಗೆ ಎಲ್ಲವೂ ಕೂಡ ಅಂತ್ಯ ಆಗುತ್ತೆ ಅಂತ. ಸೇನೆಯ ದಾಳಿಯನ್ನು ಕೂಡ ನಿಲ್ಲಿಸಿದೆ ಅಮೆರಿಕ. ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಈಗ ಕಚ್ಚಾ ತೈಲ ಬೆಲೆಯಲ್ಲಿ ಕುಸಿತ ಆಗಿದೆ. ಈ ಯುದ್ಧ ಈ ತೈಲ ಬೆಲೆ ಮೇಲೆ ವಿಪರೀತವಾದಂತಹ ಪರಿಣಾಮ ಬೀರಿರೋದು. ಒಂದು ಘೋಷಣೆ, ಒಂದು ಹೇಳಿಕೆ, ಒಂದು ಅಟ್ಯಾಕ್ ಬೆಲೆಯಲ್ಲಿ ವಿಪರೀತವಾದಂತಹ ಏರಿಳಿತವನ್ನು ಮಾಡ್ತಾ ಇದೆ. ಫೆಬ್ರವರಿ 28ರಿಂದಲೂ ಕೂಡ ಇದನ್ನು ಗಮನಿಸ್ತಾ ಇದ್ದೀವಿ. ಈಗ ಬ್ರೆಂಟ್ ಕ್ರೂಡ್ ಬೆಲೆ ಶೇಕಡಾ 1.3ರಷ್ಟು ಇಳಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಟ್ರಂಪ್ ಹೇಳಿಕೆ. ವಾರದೊಳಗೆ ಎಲ್ಲ ಅಂತ್ಯ ಅಂದದ್ದು. ಇರಾನ್ ಜೊತೆಗೆ ಮಾತುಕತೆಯ ಸಂದರ್ಭದಲ್ಲಿ ಒಪ್ಪಂದ ಅಂತಿಮ ಅಂತ ಟ್ರಂಪ್ ಹೇಳ್ತಾ ಇದ್ರೆ, ಆದರೆ ಇರಾನ್ ತಿರುಗೇಟು ಕೊಡ್ತಾ ಇದೆ. ಅಮೆರಿಕದೊಂದಿಗೆ ಯಾವುದೇ ಒಪ್ಪಂದ ಅಂತಿಮಗೊಳಿಸಲಾಗಿಲ್ಲ ಅಂತಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯ ವಕ್ತಾರ ಇಸ್ಮಾಯಿಲ್ ಬಗೈ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅವರ ಒಪ್ಪಂದದ ವರದಿಗಳು ಊಹಾಪೋಹ ಅಂತಿದ್ದಾರೆ. ಟೆಹರಾನ್ ಇನ್ನೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತಿದ್ದಾರೆ. ಇನ್ನು ಭಾರತೀಯ ಸಿಬ್ಬಂದಿ ಇದ್ದಂತಹ ಮತ್ತೊಂದು ಹಡಗಿನ ಮೇಲೆ ದಾಳಿಯಾಗಿದೆ. ಎಂಟಿ ಜಲವೀರ್ ಹಡಗಿನ ಮೇಲೆ ದಾಳಿ. ಈ ದಾಳಿಯನ್ನ ಖಚಿತಪಡಿಸಿ ಅಮೆರಿಕದಿಂದಲೇ ವಿಡಿಯೋ ಬಿಡುಗಡೆ. ಹೆಲ್ ಫೈರ್ ಕ್ಷಿಪಣಿಗಳಿಂದ ದಾಳಿ ಮಾಡಿರೋದಾಗಿ ಹೇಳಿಕೆ. ತೈಲ ಟ್ಯಾಂಕರ್ನ ಎಂಜಿನ್ ಕೋಣೆಗೆ ದಾಳಿ ಮಾಡಿದ್ವಿ, ನಮ್ಮ ದಿಗ್ಬಂಧನ ಉಲ್ಲಂಘಿಸಿದಕ್ಕೆ ದಾಳಿ ಅಂತ ಅಮೆರಿಕ ಹೇಳ್ತಾ ಇದೆ. ಇನ್ನು ಎಂಟಿ ಜಲವೀರ್ ಹಡಗಿನಲ್ಲಿದ್ದಂತಹ 20 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಅಮೆರಿಕಾದ ದಾಳಿ ಹೇಗಿತ್ತು, ಯಾವ್ಯಾವ ಹಡಗುಗಳ ಮೇಲೆ ದಾಳಿ ಅನ್ನುವಂತಹ ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಾವು. ಜೂನ್ 8 ಎಂಟಿ ಮಾರಿವೆಕ್ಸ್ ಭಾರತದ ಎಲ್ಲ 24 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಯಿತು. ನಂತರ ಜೂನ್ 9ಕ್ಕೆ ಮತ್ತೆ ಸೆಟಬೆಲ ಮೇಲೆ ದಾಳಿಯಾಗತ್ತೆ. ಆಗ 3 ಭಾರತೀಯರು ಬಲಿಯಾಗಿದ್ದಾರೆ. ಉಳಿದ 21 ಮಂದಿಯನ್ನು ರಕ್ಷಣೆ ಮಾಡಲಾಯಿತು. ಇನ್ನು ಮತ್ತೆ ಜೂನ್ 11ಕ್ಕಾದಂತಹ ಈ ಜಲವೀರ್ ಮೇಲಿನ ದಾಳಿಯಲ್ಲಿ ಎಲ್ಲ ಭಾರತದ ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ. ಜೊತೆಗೆ ಅಮೆರಿಕ ತಾನು ದಾಳಿ ಮಾಡಿರೋದನ್ನು ಒಪ್ಕೊಳ್ತಾ ಇದೆ.